ಡಿಕೆ ಸಿಎಂ ವೀಕ್ ಆದ್ರ ಎಚ್ಚರಿಕೆ. 2028ರಲ್ಲಿ ಕಮಲದಳಕ್ಕೆ ಮತ್ತೆ ಸೋಲು. ಕಾಂಗ್ರೆಸ್ ಉಳಿದೆಂತ ರಣತಂತ್ರ. ಡಿಕೆ ಶಿವಕುಮಾರ್ ರಾಜ್ಯದ ಸಿಎಂ ಆಗೋದು ಖಚಿತವಾಗುತ್ತಿದ್ದಂತೆ ಅತ್ತ ಕಮಲದಳ ಪಕ್ಷಗಳಲ್ಲಿ ಬೆಂಕಿ ಬಿರುಗಾಳಿ ಎದ್ದಿದೆ. ಯಾಕಂದ್ರೆ ಡಿಕೆಶಿ ಸಿಎಂ ಆಗುತ್ತಿದ್ದಂತೆ ಕೇಂದ್ರ ಸಚಿವ ಕುಮಾರಣ್ಣ ವೀಕ್ ಆದ್ರ, ಒಕ್ಕಲಿಗರ ಭದ್ರಕೋಟೆ ಕೈಜಾರಿ ಹೋಯ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಮತ್ತೊಂದು ಕಡೆ ಬಿಜೆಪಿ ಗೇಮ್ ಪ್ಲಾನ್ ಕೂಡ ಕಂಪ್ಲೀಟ್ ಉಲ್ಟಾ ಆಗಿ ಹೋಗಿದೆ. ಹಾಗಾದ್ರೆ ಕಮಲದಳವನ್ನ ಕಟ್ಟಿ ಹಾಕಲು ಕಾಂಗ್ರೆಸ್ ಹೂಡಿದ್ದೆಂತ ರಣತಂತ್ರ ಅಂದ್ರ, ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬೆಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜಕಾರಣವೇ ಹಾಗೆ, ಅದು ನಿಂತ ನೀರಲ್ಲ. ಕಾಲ ಬದಲಾದಂತೆ ನಾಯಕತ್ವವು ಬದಲಾಗಲೇಬೇಕು. ಹೊಸ ನಾಯಕರು ಮುನ್ನೆಲೆಗೆ ಬಂದ್ರೆ ಹಳೆ ನಾಯಕರು ತೆರೆಮರೆಗೆ ಜಾರುತ್ತಾರೆ. 2014ರಲ್ಲಿ ಅದೇಗೆ ಮೋದಿ ದೇಶದ ಜನರಿಗೆ ಹೊಸ ಮುಖವಾಗಿ ಭರವಸೆಯ ಬಿಂಬವಾಗಿ ಕಂಡ್ರು, ಅದೇ ರೀತಿ ಡಿಕೆ ಶಿವಕುಮಾರ್ ಕೂಡ ಇದೀಗ ರಾಜ್ಯದ ಜನರಿಗೆ ಕಂಡು ಬರುತ್ತಿದ್ದಾರೆ. ಇಷ್ಟು ದಿನ ರಾಜ್ಯದ ಒಕ್ಕಲಿಗ ಸಮುದಾಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನೇ ಒಕ್ಕಲಿಗರ ನಾಯಕರು ಅನ್ನೋ ರೀತಿ ಬಿಂಬಿಸಿದ್ರು. ಆದ್ರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರ ಕುಟುಂಬವನ್ನ ತಿರಸ್ಕರಿಸಿದ ರಾಜ್ಯದ ಜನ ಕಾಂಗ್ರೆಸ್ ಗೆದ್ರೆ ಡಿಕೆಶಿ ಸಿಎಂ ಆಗಿ ಆಗ್ತಾರೆ ಅಂತ ಮತ ಹಾಕಿದ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಇದೀಗ ಡಿಕೆಶಿಯನ್ನ ಸಿಎಂ ಮಾಡೋ ಮೂಲಕ ಒಕ್ಕಲಿಗರ ಆ ನಂಬಿಕೆಯನ್ನ ಸುಳ್ಳು ಮಾಡಲಿಲ್ಲ. ಆದ್ರೆ ಡಿಕೆಶಿ ಸಿಎಂ ಆಗಿ ರಾಜ್ಯದ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮೋದು ದಳಪತಿಗಳಿಗೆ ಸುತಾರಾಂ ಇಷ್ಟವಿಲ್ಲ. ಡಿಕೆಶಿ ಬೆಳೆದ್ರೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಅವನತಿಯ ಹಾದಿ ಹಿಡಿಯುತ್ತೆ. ದೇವೇಗೌಡರು ಮತ್ತು ಕುಮಾರಣ್ಣನ ಕಾಲಕ್ಕೆ ಜೆಡಿಎಸ್ ಪಕ್ಷ ಕೂಡ ಕೊನೆಯಾಗುತ್ತೆ. ನಿಖಿಲ್ ಬೆಳೆಯೋಕೆ ಚಾನ್ಸ್ ಸಿಗೋದೇ ಇಲ್ಲ ಅನ್ನೋ ಆತಂಕ ಜೆಡಿಎಸ್ ನಾಯಕರಲ್ಲಿದೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ಕುಮಾರಸ್ವಾಮಿ ಸಿದ್ದರಾಮಯ್ಯನವರನ್ನ ಸೈಡ್ಗಿಟ್ಟು ಡಿಕೆ ಶಿವಕುಮಾರ್ ಅವರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸುತ್ತಿದ್ರು. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಕೆಶಿ, ಕುಮಾರಸ್ವಾಮಿ ನಮ್ಮ ಬಗ್ಗೆ ಟೀಕೆ ಮಾಡಿಲ್ಲ ಅಂದ್ರೆ ರಾಜಕೀಯವಾಗಿ ಬದುಕಿರಲು ಆಗೋದಿಲ್ಲ. ನಾವು ಒಳ್ಳೆಯ ಕೆಲಸ ಮಾಡುತ್ತೇವೆ, ಅವರು ವಿರೋಧ ಮಾಡ್ತಾರೆ ಅಂತೇಳಿ ಕುಟುಕಿದ್ರು. ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಚ್ಡಿಕೆ ಮಾಡಿರೋ ಆರೋಪಕ್ಕೂ ರಿಯಾಕ್ಟ್ ಮಾಡಿರೋ ಡಿಕೆಶಿ, ಕುಮಾರಸ್ವಾಮಿ ಅವರು ಮಾಡಿದ ಯೋಜನೆಗಳನ್ನೇ ನಾವು ಮುಂದುವರಿಸುತ್ತಿರೋದು. ನಾನು ರೈತರ ಬಳಿ ಮಾತನಾಡಲು ಸಮಯ ದಿನಾಂಕ ನಿಗದಿ ಮಾಡ್ಕೊಂಡು ಹೋಗುತ್ತೇನೆ. ರೈತರು ನನಗೆ ಎರಡೇಟು ಹೊಡೆಯಬಹುದು ಅಷ್ಟೇ ತಾನೆ. ಬಟ್ಟೆ ಹರಿಯಬಹುದು, ಕಲ್ಲೆಸೆಯಬಹುದು, ಧಿಕ್ಕಾರ ಕೂಗಬಹುದು, ಅದಕ್ಕೆಲ್ಲ ಹೆದರಲು ಆಗುತ್ತದೆಯೇ? ಮುಂದೆ ಅವರ ಭವಿಷ್ಯ, ಮಕ್ಕಳ ಹಾಗೂ ಆಸ್ತಿಗಳ ಭವಿಷ್ಯ ಮುಖ್ಯ. ಇವತ್ತಲ್ಲ ಮುಂದಿನ 20 ವರ್ಷಗಳ ನಂತರ ಬಿಡದಿ ಬೆಂಗಳೂರು ದಕ್ಷಿಣದ ಜನರು ನನ್ನನ್ನು ನೆನಪಿಸಿಕೊಳ್ತಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರೇ ಈ ಯೋಜನೆಯ ಭೂಮಿಯನ್ನ ಡಿನೋಟಿಫೈ ಮಾಡಬಹುದಿತ್ತಲ್ಲವೇ, ಯಾಕೆ ಮಾಡಲಿಲ್ಲ? ನಾನು ಡಿನೋಟಿಫೈ ಮಾಡಲು ತಯಾರಿಲ್ಲ. ಅವರು ಡಿನೋಟಿಫೈ ಮಾಡಿ ಎಷ್ಟು ಅನುಭವಿಸಿದ್ದಾರೆ ಅಂತ ಅವರಿಗೆ ಗೊತ್ತು. ಯಡಿಯೂರಪ್ಪ ಅವರಿಗೆ ನನಗೆ ಗೊತ್ತಿದೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜೆಡಿಎಸ್ ಪಕ್ಷ 17 ಸೀಟು ಗೆದ್ದು ತೋರಿಸಲಿ ಅಂತೇಳಿ ಇತ್ತೀಚೆಗೆ ಡಿಕೆಶಿ ಗುಡುಗಿದ್ರು. ಇತ್ತ ಜೆಡಿಎಸ್ ನಲ್ಲಿ 3 ಸಲ ಸೋತಿರೋ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಡಿಕೆಶಿ ಅವರನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕಾಕ್ರೋಚ್ ಪಾರ್ಟಿ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ 50 ಸೀಟುಗಳನ್ನ ಗೆದ್ದು ತೋರಿಸಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ. ಡಿಕೆಶಿ ಮಾತೆತ್ತಿದ್ರೆ ಜೆಡಿಎಸ್ ಪಕ್ಷವನ್ನ 17 ಸೀಟು 1 ಸೀಟು ಅಂತೇಳಿ ಹೀಯಾಳಿಸುತ್ತಾರೆ. ಪ್ರಾದೇಶಿಕ ಪಕ್ಷಗಳ ಕಷ್ಟಗಳು ಅವರಿಗೆ ಅರ್ಥವಾಗೋದಿಲ್ಲ. ಹೀಗಾಗಿ ಅವರು ಸಿಜೆಪಿ ಸೇರಿ 50 ಸೀಟು ಗೆಲ್ಲಲಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಸಿಎಂ ಎನ್ನುತ್ತಿದ್ದಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ ಅಂತೇಳಿ ಚೆಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಚೆಲುವರಾಯಸ್ವಾಮಿಯವರ ಈ ಮಾತು ಇದೀಗ ಜೆಡಿಎಸ್ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇದಕ್ಕೆ ಜೆಡಿಎಸ್ ಮಾಜಿ ಶಾಸಕ ಸುರೇಶ್ ಗೌಡ ತೀವ್ರವಾಗಿ ಕಿಡಿಕಾರಿದ್ದಾರೆ. ದೇವೇಗೌಡರ ಮನೆಯಲ್ಲಿ ಯಾರ ಸಾವನ್ನ ಚೆಲುವರಾಯಸ್ವಾಮಿ ಬಯಸುತ್ತಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಮತ್ತೊಮ್ಮೆ ದೇವೇಗೌಡರು ಕುಮಾರಸ್ವಾಮಿ ಬಗ್ಗೆ ನಾಲಿಗೆ ಹರಿಬಿಟ್ರೆ ಆ ನಾಲಿಗೆಯನ್ನ ಕತ್ತರಿಸುತ್ತೇವೆ ಅಂತಾನು ಎಚ್ಚರಿಕೆ ಕೊಟ್ಟಿದ್ದಾರೆ. ಚೆಲುವರಾಯಸ್ವಾಮಿ ಅವರಿಗೆ ಮಂಡ್ಯದಲ್ಲಿ ರಿಯಾಕ್ಟ್ ಮಾಡಿರೋ ಸುರೇಶ್ ಗೌಡ, ಚೆಲುವರಾಯಸ್ವಾಮಿ ಅಧಿಕಾರ ಹಣದ ಮದದಿಂದ ತಪ್ಪು ಮಾಡುತ್ತಿದ್ದಾರೆ. ತುಂಬಾ ದಿನ ನಡೆಯೋದಿಲ್ಲ. ಕಾಂಗ್ರೆಸ್ ಅನ್ನ ರಾಜ್ಯದ ಜನ ಆಯ್ಕೆ ಮಾಡಿದ್ದು 5 ವರ್ಷ ಪೂರ್ಣಗೊಳಿಸಬೇಕು. ಅಭಿವೃದ್ಧಿ ಕುಂಠಿತದ ಬಗ್ಗೆ ಜನರಿಗೆ ಗೊತ್ತಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದರಿಂದ ಡಿಕೆಶಿ ಸಿಎಂ ಆಗುತ್ತಿದ್ದಾರೆ. ಆದ್ರೆ ಕೆಲವು ಕಿಡಿಗೇಡಿಗಳು ಯಾರನ್ನು ಮೆಚ್ಚಿಸಲು ನಮ್ಮ ನಾಯಕರ ಬಗ್ಗೆ ಕೇವಲವಾಗಿ ಮಾತನಾಡ್ತಿದ್ದಾರೆ ಅಂತೇಳಿ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಹೀಗೆ ಜೆಡಿಎಸ್ ಪಕ್ಷದಲ್ಲಿ ಡಿಕೆಶಿ ಸಿಎಂ ಆಗೋ ಭೀತಿ ಅತಿಯಾಗಿ ಕಾಡುತ್ತಿದೆ. ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಇನ್ಮೇಲೆ ಜೆಡಿಎಸ್ ಪಕ್ಷವನ್ನ ನಂಬಿಕೊಂಡ್ರೆ ಒಕ್ಕಲಿಗರ ಓಟು ಬಿಜೆಪಿಗೆ ಬೀಳೋದು ಅನುಮಾನ ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ. ಜೆಡಿಎಸ್ ಜೊತೆ ದೋಸ್ತಿ ಬೇಕಾ ಬೇಡವಾ ಅನ್ನೋ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿವೆ. ಅಷ್ಟೇ ಅಲ್ಲ, ಬಿಎಸ್ವೈ ಪುತ್ರ ಬಿ.ವೈ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿರೋ ಹೈಕಮಾಂಡ್ ನಾಯಕರು ಇದೀಗ ಬಿ.ವೈ. ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಮುಂದಾಗಿದ್ದಾರೆ. ಯಾಕಂದ್ರೆ ವಿಜಯೇಂದ್ರ ಕಳೆದ ಸಲ ಶಿಕಾರಿಪುರದಲ್ಲಿ ಗೆದ್ದಿದ್ದೇ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅನ್ನೋ ಗುಮಾನಿ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಮಾಸ್ ಲುಕ್, ಚಾಣಾಕ್ಷ ನಿರ್ಧಾರಗಳ ಮುಂದೆ ವಿಜಯೇಂದ್ರ ಡಲ್ ಆಗಿ ಕಾಣುತ್ತಿದ್ದಾರೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಯಂಗ್ ಡಿಕೆಶಿ ಸಿಎಂ ಆಗಿರೋದು ಬಿಜೆಪಿ ನಿದ್ದೆಗೆಡಿಸುತ್ತಿದೆ. ಡಿಕೆಶಿ ಅದೇಗೆ ಪೊಲಿಟಿಷಿಯನ್, ಅದೇ ರೀತಿ ದಕ್ಷ ಉದ್ಯಮಿ ಕೂಡ ಹೌದು. ಇದೆಲ್ಲವನ್ನು ಅಳೆದು ತೂಗಿ ನೋಡಿದ್ರೆ ರಾಜ್ಯದ ಜನರಿಗೆ ಬಿಜೆಪಿಯಲ್ಲಾಗ್ಲಿ ಜೆಡಿಎಸ್ ನಲ್ಲಾಗ್ಲಿ ಡಿಕೆಶಿ ಅಂತ ಖಡಕ್ ಮತ್ತು ಮಾಸ್ ಲೀಡರ್ ಹುಡುಕಿದ್ರು ಸಿಗುತ್ತಿಲ್ಲ. ಇನ್ನ ಡಿಕೆಶಿಗೆ ಸಿಎಂ ಹುದ್ದೆಯನ್ನ ಬಿಟ್ಟು ಕೊಟ್ಟಿರೋ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಸೈಡ್ಲೈನ್ ಆಗುತ್ತಿಲ್ಲ. ಜೊತೆಗೆ ಅಷ್ಟೇ ಖಡಕ್ ಆಗಿ ಮತ್ತು ತಮ್ಮ ವರ್ಚಸ್ಸನ್ನ ಉಳಿಸಿಕೊಂಡು 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ಮತಗಳನ್ನ ಭೇಟಿಯಾಡೋದಕ್ಕೆ ನಿಂತರೆ ಒಕ್ಕಲಿಗ, ಲಿಂಗಾಯತ ಮತ್ತು ಅಹಿಂದ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲೋ ಸಾಧ್ಯತೆ ಇದೆ. ಅದು ಸಾಧ್ಯವಾಗಿದ್ದೇ ಆದ್ರೆ 2028ರಲ್ಲಿ ಕಾಂಗ್ರೆಸ್ ಮತ್ತೆ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋದು ಪಕ್ಕಾ ಮತ್ತು ಡಿಕೆಶಿ ಮತ್ತೆ ಸಿಎಂ ಆಗೋದು ಕೂಡ ಗ್ಯಾರಂಟಿ. ಆ ಮೂಲಕ ಕಮಲದಳ ಪಕ್ಷಗಳು ಏನೇ ದಂಡು ದಾಳಿಯನ್ನ ಕಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ರು ಅದು ನೀರಲ್ಲಿ ಹೋಮ ಮಾಡಿದಂತಾಗಲಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.